ವೀಕ್ಷಕರಿಗೆ ನಮಸ್ಕಾರ. ಇದೇ ಸೆಪ್ಟೆಂಬರ್ 1ನೇ ತಾರೀಕಿಗೆ ಶ್ರಾವಣ ಮಾಸ ಮುಗಿಯುತ್ತೆ. 2ನೇ ತಾರೀಕಿಗೆ ಅಮಾವಾಸ್ಯೆ ಬರುತ್ತೆ ವೀಕ್ಷಕರೇ. 2ನೇ ತಾರೀಕು ಬೆಳಗ್ಗೆ ಮುಂಜಾನೆ 5:23ಕ್ಕೆ ಇದು ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. 3ನೇ ತಾರೀಕು 7:26ರವರೆಗೆ ಈ ಅಮಾವಾಸ್ಯೆ ಇರುತ್ತೆ. ಹಾಗೆ ಮತ್ತು ಇನ್ನೊಂದು ವಿಶೇಷ ದಿನ ಈ ತಿಂಗಳಲ್ಲಿ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ. ಹಾಗೆ ಅದಾದ ಮಾರನೇ ದಿನವೇ ಗಣೇಶನ ಅಮ್ಮ ಗೌರಿಯನ್ನು ಸ್ವೀಕರಿಸುವ ದಿನ. ಅದು ಸ್ವರ್ಣ ಗೌರಿ ವ್ರತ. ಅದು ಎಲ್ಲ ಕೆಲವರು ಪದ್ಧತಿ ಇರೋರು ಗೌರಿ ಕರ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಕೆಲವರು ಗಣೇಶನ ಇಡೋರು ಮಾತ್ರ ಗಣೇಶನ ಇಡ್ತಾರೆ. 7ನೇ ತಾರೀಕು ಗಣೇಶ ಚತುರ್ಥಿ. ಹಾಗೆ 15ನೇ ತಾರೀಕು ನಾವು ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ಹಬ್ಬವನ್ನು ನಾವು ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 17ನೇ ತಾರೀಕು ಅನಂತ ಚತುರ್ದಶಿ, ಅನಂತ ಪದ್ಮನಾಭನ ವ್ರತ. ಆವತ್ತಿನ ದಿನ ಅನಂತನ ಒಂದು ಹಬ್ಬವನ್ನು ಕೆಲವರು ಅದು ಆಚರಣೆ ಇರುತ್ತೆ, ಅದ್ರ ಪ್ರಕಾರ ಅವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹುಣ್ಣಿಮೆ ಬಂದುಬಿಟ್ಟು ಇದು ಅನಂತನ ಹುಣ್ಣಿಮೆ ಅಂತಲೇ ಕರೀತಾರೆ. 18ನೇ ತಾರೀಕು. 20ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇದೆ. ಹಾಗೆ ಮತ್ತು ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಇದಿಷ್ಟು ವಿಶೇಷ ದಿನ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.